ಇವತ್ತು ಜ್ಯೋತಿ ನಿವಾಸ್ ಕಾಲೇಜಿಂದ ಶಹೀನಾ ಹುಸೇನ್ ಸಾಬ್ ಹಡಿಮನಿ ಅವರು ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಅವರು ನಿಮಗೆ ನಿರೂಪಣೆ ಮಾಡಿಕೊಡ್ತಾರೆ. ಇವ ನಾರವ ಇವ ನಾರವ ಇವ ನಾರವನೆಂದೆನಿಸಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ, ಇವ ನಮ್ಮ ಕೂಡಲ ಸಂಗನ ಶರಣರ ಮನೆ ಮಗನೆಂದೆನಿಸಯ್ಯ. ಎಲ್ಲರಿಗೂ ನಮಸ್ಕಾರ. ಇದು 62ನೆಯ ಬೆಂಗಳೂರು ಗಣೇಶ ಉತ್ಸವಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಮೂಲ ಕೇಂದ್ರ ಬಿಂದು. ಅಷ್ಟೇ ಅಲ್ಲದೆ ಇವರು ಬೆನ್ನೆಲುಬು ಅಂದರೂ ಕೂಡ ತಪ್ಪಾಗಲಾರದು. ಇವರು ನಮ್ಮ ಮ್ಯೂಸಿಷಿಯನ್ಸ್. ಅಂದರೆ ಆಕಾಶ್ ಪರ್ವ ಮತ್ತು ಶಬ್ಬೀರ್ ಅಹಮದ್ ಇವರು ಕೀಬೋರ್ಡನ್ನು ನುಡಿಸಲು ಬರುತ್ತಿದ್ದಾರೆ. ಹಾಗೆಯೇ ಮಧುಸೂದನ್ ಇವರು ಡೋಲಕನ್ನು ನುಡಿಸಲು ಬರುತ್ತಿದ್ದಾರೆ. ರಾಜೇಶ್ ನೋಕಡ್ ಇವರು ತಬಲವನ್ನು ನುಡಿಸಲು ಬರುತ್ತಿದ್ದಾರೆ. ಸತೀಶ್ ಕೊಳ್ಳಿ ಇವರು ಹಾರ್ಮೋನಿಯಂ ನುಡಿಸಲು ಬರುತ್ತಿದ್ದಾರೆ. ಹಾಗೆಯೇ ಪ್ರದೋಮ್ನಿ ಇವರು ರಿದಮ್ ಅನ್ನು ನುಡಿಸಲು ಬರುತ್ತಿದ್ದಾರೆ. ಇವರೆಲ್ಲರಿಗೂ ಮತ್ತೊಮ್ಮೆ ಭವ್ಯವಾಗಿ ಸ್ವಾಗತವನ್ನು ಕೋರೋಣ ತಮ್ಮ ಜೋರಾದ ಚಪ್ಪಾಳೆ ಮುಖಾಂತರ. ಈ ದಿನದ ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದು ನಮ್ಮ ನಿಮ್ಮೆಲ್ಲರ ಅತ್ಯಂತ ಪ್ರೀತಿಯ ಅರ್ಚನಾ ಉಡುಪಾರವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಎಲ್ಲ ಭಕ್ತಾದಿಗಳಿಗೆ, ಸಂಗೀತ ಪ್ರೇಮಿಗಳಿಗೆ ನಮಸ್ಕಾರಗಳು. ಹಾಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ನಮ್ಮ ಇಡೀ ತಂಡದ ಪರವಾಗಿ ನಿಮಗೆ ಅರ್ಪಿಸ್ತಾ ಇದ್ದೇನೆ. BGU ಹೆಸರನ್ನು ಕೇಳದೇ ಇರೋರು ಯಾರಿದ್ದಾರೆ ಹೇಳಿ? ಅದು ಬೆಂಗಳೂರಲ್ಲ, ಕರ್ನಾಟಕದಲ್ಲ, ಭಾರತದಲ್ಲ, ದೇಶ ವಿದೇಶಗಳಲ್ಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿರುವಂತಹ ಒಂದು ಅತ್ಯದ್ಭುತವಾದ ಸಂಗೀತಕ್ಕೆ ಸಮರ್ಪಣೆಗೊಂಡಿರುವಂತಹ ಪ್ರೆಸ್ಟೀಜಿಯಸ್ ವೇದಿಕೆ ಅಂತಂದರೆ ಅದು ನಮ್ಮ ಬೆಂಗಳೂರು ಗಣೇಶ ಉತ್ಸವದ ವೇದಿಕೆ ಅಂತ ಹೇಳಿದ್ರೆ ಹೇಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇವತ್ತಿನ ನನ್ನ ಈ ಒಂದು ಸಂಗೀತ ಸೇವೆಯನ್ನು, ಸಂಗೀತದ ಅರ್ಪಣೆಯನ್ನು, ಸಂಗೀತದ ಅರ್ಚನೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ನನ್ನ ಇಡೀ ತಂಡದವರಿಗೆ ಮೊದಲೇ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲೆಲ್ಲ ನೆರೆದು ಕೂತಿರುವ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮೊಟ್ಟ ಮೊದಲಿಗೆ ವಿಘ್ನ ನಿವಾರಕನಾದ ಗಣಪನನ್ನು ನಮ್ಮ ಮಣ್ಣಿನ ಸೊಗಡು ಬೀರುವಂತಹ ಒಂದು ಗೀಗಿ ಪದದೊಂದಿಗೆ ಪ್ರಾರಂಭ ಮಾಡೋಣ. ಬಂದೆವು ನಾವು ನಿಮ್ಮ ಶರಣಕ, ಬಂದೆವು ನಾವು ನಿಮ್ಮ ಶರಣಕ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಬಂದೆವು ನಾವು ನಿಮ್ಮ ಶರಣಕ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ, ನೀಡ ನಮ್ಗ ಸುಖ ಓ ಗಣಪ, ನೀಡ ನಮ್ಗ ಸುಖ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ
ಸೇರ್ಕೋತೀರಾ? ನಿನ್ನನ್ನು ನೋಡಲು ಬಂದೆವು, ನಿನ್ನನ್ನು ನೋಡಿ ಆಡೆವು ಹೀಗೆ. ನಿನ್ನನ್ನು ನೋಡಲು ಬಂದೆವು, ನಿನ್ನನ್ನು ನೋಡಿ ಆಡೆವು ಹೀಗೆ. ಬಂದ ಕಷ್ಟವೆಲ್ಲ ದೂರ ಹೋಗಲಪ್ಪ ಮಾಯವಾಗಿ. ನೀಡ ನಮ್ಗ ಸುಖ ಹೋಗಳಪ್ಪ, ನೀಡ ನಮ್ಗ ಸುಖ. ನೀಡ ನಮ್ಗ ಸುಖ ಹೋಗಳಪ್ಪ, ನೀಡ ನಮ್ಗ ಸುಖ. ಗೀಯ 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 ಮುಂದಿನ ಒಂದು ಅದ್ಭುತವಾದ ಗೀತೆ ಹರಪನಹಳ್ಳಿ ಭೀಮವ್ವ ಇವರು ರಚನೆ ಮಾಡಿದ್ದಾರೆ. ಶ್ರೀಯುತ ನರಸಿಂಹನಾಯಕ್ ಅವರು ಸ್ವರ ಸಂಯೋಜನೆ ಮಾಡಿ ಧ್ವನಿ ಸುಳ್ಳಿಯಲ್ಲಿ ನಾನೇ ಹಾಡುವ ಭಾಗ್ಯ ನನಗೆ ಸಿಕ್ಕಿತ್ತು. ನಿಲ್ಲು ನಿಲ್ಲೇ ಕೊಲ್ಲಾಪುರ ದೇವಿ ಅನ್ನುವಂಥ ಒಂದು ಗೀತೆಯನ್ನು, ಲಕ್ಷ್ಮಿಯನ್ನು ಆರಾಧಿಸುವ ಗೀತೆಯನ್ನು ನಿಮಗೋಸ್ಕರ ಹಾಡ್ತಿದ್ದೇನೆ. ಗರಿಗ ಸರೆ ಸಾ ಧರ ಗರೆ ರೇ ಗರೆ ಗರೆ ಗ ಪಮ ಗ ಸರೆ ಸಾ ಪಧ ಪ
ಲಕ್ಷ್ಮೀ 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 ನನಗೆ ತುಂಬ ಹೃದಯಕ್ಕೆ ಹತ್ತಿರವಾದ ಹಾಡುಗಳಲ್ಲಿ ಇದು ಒಂದು. ಅನುರಾಧ ಚಿತ್ರದಿಂದ ಆರಿಸಿರುವಂತಹ ಚಿ ಉದಯಶಂಕರ್ ಅವರು ಸಾಹಿತ್ಯ ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಪಿ ಬಿ ಶ್ರೀನಿವಾಸ್ ಅವರು ಮೂಲ ಗಾಯಕರು. ರಂಗನನ್ನು ತೂಗಿ ಮಲಗಿಸುವಂತಹ ಒಂದು ಸುಂದರವಾದ ಹಾಡು ನಿಮಗೋಸ್ಕರ. ಇಷ್ಟು ಅದ್ಭುತವಾಗಿ ನುಡಿಸ್ತಾ ಇರುವಂತಹ
ಈ ಎಲ್ಲ ಮಹನೀಯರಿಗೆ, ಎಲ್ಲ ಅದ್ಭುತವಾದ ಕಲಾವಿದರಿಗೆ ಮತ್ತೊಮ್ಮೆ ಜೋರ ಚಪ್ಪಾಳೆ ಬರಬೇಕಲ್ವಾ? ಬೀಜಿಯು ಎಷ್ಟು ಜಗತ್ ಪ್ರಸಿದ್ಧವೋ ಹಾಗೆ ಈ ಹಾಡು ಕೂಡ ಅಷ್ಟೇ ಜಗತ್ ಪ್ರಸಿದ್ಧ. ಶ್ರೀಯುತ ವ್ಯಾಸರಾಯರ ಒಂದು ಅತ್ಯಮೂಲ್ಯವಾದ ರತ್ನ ಇದು. ಈ ಹಾಡು ನಿಮಗಾಗಿ. ಕೃಷ್ಣಾನಿ ಬೇಗನೆ ಬಾರೋ, ಕೃಷ್ಣಾನಿ ಬೇಗನೆ ಬಾರೋ, ಕೃಷ್ಣಾನಿ
ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ 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 ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ 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 ಕೃಷ್ಣ ನೀ ಬೇಗನೆ ಬಾರೋ 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 ಕೃಷ್ಣ ಕೃಷ್ಣನ ಮೇಲೆ ಇನ್ನೊಂದು ಅತ್ಯದ್ಭುತವಾದ ರಚನೆಯನ್ನು, ಕನಕದಾಸರ ರಚನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಹಾಡನ್ನು ಅದೆಷ್ಟೋ ವರ್ಷಗಳು ನನ್ನ ತಂದೆ ಕಾರ್ಯಕ್ರಮಗಳಲ್ಲಿ ಹಾಡೋದನ್ನು ಕೇಳಿ 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 ಬೆಳೆದವಳು ನಾನು. ವೇದಿಕೆ ಮೇಲೆ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ಈ ಹಾಡನ್ನು ಹಾಡುವ ಧೈರ್ಯ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ರಾಗಮಾಲಿಕೆ, ಒಂದೊಂದು ಚರಣ ಒಂದೊಂದು ರಾಗದಲ್ಲಿ ಬರುತ್ತೆ. ಇದನ್ನು ಗುರು ಕಾಣಿಕೆ ಅಂತಲೂ ಹೇಳಬಹುದು. ನನ್ನ ತಂದೆಯವರಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ತಪ್ಪಾದರೆ ಕ್ಷಮಿಸ್ಬಿಡಿ ಅಪ್ಪ. ಸಗಮ ಮದನಿ ಧಮಗ ಗಪ ಗಪನಿ ನಿರೆ ನಿ ನಿರೆ ನಿ ಧ ಧನಿ ಧ ಪ ಪ ಮಗ ಗರೆ ನಿರೆ ಮ ಗರೆ ಸನಿ ಧ ನಿಗರೆ ಸಾ. ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ ಮುಖ ತೋರೋ ಬಾರೋ ನಿನ ಮುಖ ತೋರೋ ನಿನ ಸರಿಯಾರೋ ಜಗದ
ಸಂತ ಜ್ಞಾನೇಶ್ವರ ಇವರ ಒಂದು ಅತ್ಯಂತ ಸುಂದರವಾದ ರಚನೆ. ಪಂಡಿತ್ ಸುಧೀರ್ ಫಡ್ಕೆ ಅವರು ಹಾಡಿರುವಂತಹ ಈ ಒಂದು ಅಭಂಗನ್ನು ನಿಮ್ಮ ಮುಂದೆ ಹಾಡಲಿದ್ದೇನೆ. समाधि साधन संजीवन नामा, समाधि साधन संजीवन नामा, समाधि साधन संजीवन नामा, शांति दया सम सर्वाभूति, शांति दया सम सर्वाभूति.
साधन अवीट भक्ति मार्गनीट भक्ति मार्गनीट हरि पंक्ति समाधि साधन संजीवन नाम समाधि साधन संजीवन नाम शांति दया सर्वाभूति शांति दया सर्वाभूति समाधि साधन संजीवन नाम समाधि साधन समाधि साधन समाधि साधन संजीवन नाम ಈ ಹಾಡಿನ ಬಗ್ಗೆ ಏನು ಹೇಳಿ ಎಷ್ಟು ಹೇಳಿದ್ರು ಸಾಲದು. ಅಂತಹ ಒಂದು ಕೇಳುಗರನ್ನು ಹಾಡುವರನ್ನು ಕೂಡ ಮಂತ್ರಮುಗ್ಧರನ್ನಾಗಿ ಮಾಡುವಂತಹ ಒಂದು ಹಾಡು. ಶ್ರೀಯುತ ವಸಂತ ಕನಕಾಪುರವರು ಸಂಗೀತ ನೀಡಿರುವಂತಹ ಈ ಒಂದು ಅದ್ಭುತವಾದ ಕನಕದಾಸರ ರಚನೆಯನ್ನು ನಿಮ್ಮ ಮುಂದೆ ಹಾಡ್ತಾ ಇದ್ದೇನೆ.
ಇನ್ನೊಬ್ಬರು ಪ್ರಾತಃ ಸ್ಮರಣೀಯರು ಅಂತಂದರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸ್ವರ ಸಂಯೋಜಕರು, ಜೀನಿಯಸ್ ಅಂತಲೇ ಹೇಳಿ ನಾವು ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಇವ್ರನ್ನ ಪ್ರೀತಿಯಿಂದ ಕರಿತೀವಿ. ಇವರು ಹಗಲಿರುಳೆನ್ನದೆ ನಂದೀಶ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಬೆಂಗಳೂರು ಗಣೇಶೋತ್ಸವದ ಒಂದು ಯಶಸ್ಸಿಗೆ ದುಡಿತಾ ಬಂದಿರುವಂಥವರು. ನನ್ನ ಅಚ್ಚುಮೆಚ್ಚಿನ ಶ್ರೀಯುತ ಪ್ರವೀಣ್ ಡಿ ರಾವ್ ಅವರು, ಅವರಿಗೆ ಒಂದು ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತ ಮಾಡೋಣ. ಥ್ಯಾಂಕ್ ಯು ಫಾರ್ ಆಲ್ ಯೋರ್ ಎಫರ್ಟ್ಸ್. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಇನ್ನೊಂದು ಬಹಳ ಅಪರೂಪವಾದ ಹಾಡು. ಈ ಹಾಡು ನನ್ನ ಭಾಗ್ಯದಲ್ಲಿ ಬರೆದಿತ್ತಲ್ಲ ಅನ್ನೋದು ನನಗೆ ಸಂತೋಷ. ಗಣಪತಿಯ ಮೇಲೆ ಲಾಲಿ ಹಾಡು ತುಂಬ ಅಪರೂಪ. ಬಹುಶಃ ಗಣಪತಿಯನ್ನು ಅವರು ಹಾಗೆ ಬರೀತಾರೆ, ತೊಟ್ಟಿಲಲ್ಲಿ ಹಿಡಿಸೋದಿಲ್ಲ ನೀನು ಅಂತ. ಹಾಗಾಗಿ ಗಣಪತಿ ಮೇಲೆ ಲಾಲಿ ಹಾಡು ಬರೆದಿರೋರೇ ಇಲ್ವೇನೋ ಅಂತ ಹೇಳಬಹುದು. ಇಂತಹ ಒಂದು ವಿರಳವಾದಂತಹ ಗೀತೆ ಶ್ರೀಯುತ ವಿ ಶ್ರೀನಿವಾಸ್ ಸರ್ ಅವರು ಇದಕ್ಕೆ ತುಂಬ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿದ್ದಾರೆ. ಶ್ರೀಯುತ ನಾಗಭೂಷಣ್ ರಾವ್ ಅವರ ರಚನೆ ಇದು.
ಹೇಗೆ ತೂಗಿದಳು. ಮಗುವಿನಂತೆ ಕೇಕೆ ಹಾಕಿ ಬ್ರಹ್ಮಾಂಡವನ್ನೇ ನಗಿಸುವವನ. ಮಗುವಿನಂತೆ ಕೇಕೆ ಹಾಕಿ ಬ್ರಹ್ಮಾಂಡವನ್ನೇ ನಗಿಸುವವನ. ತುಂಟನಂತೆ ಚೇಷ್ಟೆಯ ಮಾಡಿ ತುಂಟನಂತೆ ಚೇಷ್ಟೆಯ ಮಾಡಿ ಶಿವ ಶಿವೆಯರ ರಮಿಸುತ್ತಲೇ ಹೇಗೆ ತೂಗಿದಳೋ ತಾಯಿ, ಹೇಗೆ ತೂಗಿದಳು, ಹೇಗೆ ತೂಗಿದಳೋ ತಾಯಿ, ಹೇಗೆ ತೂಗಿದಳು. ಅಕ್ಕರೆಯಾಗರ ಮುದ್ದು ಗಣಪನ್ನ ಹೇಗೆ ತೂಗಿದಳು. ಅಕ್ಕರೆಯಾಗರ ಮುದ್ದು ಗಣಪನ್ನ ಹೇಗೆ ತೂಗಿದಳು. ಗೌರಿ ಹೇಗೆ ತೂಗಿದಳು, ಗೌರಿ ಹೇಗೆ ತೂಗಿದಳು. ಇನ್ನೊಂದು ಏನು ಹೇಳ್ತಾರೆ, ಪವರ್ ಪ್ಯಾಕ್ಟ್ ಅಂತ ಹೇಳ್ಬೋದು ಈ ಹಾಡಿನ ನೆನಪಾದ ತಕ್ಷಣ ಕಂಬಾರರ ಅದ್ಭುತವಾದ ಸಾಹಿತ್ಯ ಕಣ್ಮುಂದೆ ಬರುತ್ತೆ. ನನ್ನ ಮಾವ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರ ಆ ಒಂದು ಕಂಚಿನ ಕಂಠ ಕಿವಿಯಲ್ಲಿ ರಿಂಗಣಿಸುತ್ತೆ. ಈ ಒಂದು ಅದ್ಭುತವಾದ ಗೀತೆಯನ್ನು ನಿಮಗೋಸ್ಕರ ಹಾಡ್ತಾ ಇದ್ದೀನಿ. ತಾಯೇ ಮುಂಗೋಳಿ ಕೂಗ್ಯಾವು ಮೋಡಾಣ ಬೆಳಗಿ ತಂಗಾಳಿ ಬೀಸ್ಯಾವು ತವರಿ
ಹಚ್ಚಿದಿ ತಾಯಿ ಬೇರ್ಯಾಗ ನಿಂತಿ ಸಿದ್ಧ ಸಿದ್ಧರ ಗುತ್ತ ಹೋಗಿಸಿ ಹೂನಕ್ಕಿ ಬೆಂಕಿ ಹಚ್ಚಿದಿ ತಾಯಿ ಬೇರ್ಯಾಗ ನಿಂತಿ ಸಿದ್ಧ ಸಿದ್ಧರ ಗುತ್ತ ಹೋಗಿಸಿ ಹೂನಕ್ಕಿ ಈರೇಳು ಭುಜದವರ ಏಳೇಳ ಶಿರ ತರಿದು ಕೊರಳಿಗಿ ಹೂಹಾರ ಧರಿಸಿಕೊಂಡವಳೆ ಸಾವಿರದ ಶರಣವ್ವ ಕರಿಮಾಯಿ ತಾಯೇ 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 ಶಂಕರ್ ಮಹಾದೇವನವರು ಇತ್ತೀಚೆಗೆ ಒಂದು ಚಲನಚಿತ್ರದಲ್ಲಿ ಹಲವಾರು ಹಾಡುಗಳಿಗೆ ಸಂಗೀತವನ್ನು ಕೊಟ್ಟು ನಟನೆ ಕೂಡ ಮಾಡಿ ಮರಾಠಿ ಒಂದು ಚಲನಚಿತ್ರ ತುಂಬ ಸೂಪರ್ ಹಿಟ್ ಆದಂತಹ ಚಿತ್ರ. ಅದರ ಹಾಡುಗಳು ಕೂಡ ಅಷ್ಟೇ ಸೂಪರ್ ಹಿಟ್ ಆದಂಥವು. ಆದರೆ ಈ ಒಂದು ಅಭಂಗಿ ಏನಿದೆ ಇದನ್ನು ಪಂಡಿತ್ ವಸಂತರಾವ್ ದೇಶಪಾಂಡೆ ಅವರು ಹಾಡಿದ್ದಾರೆ. ಅದನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೀನಿ. ಇದು ನನಗೆ ತುಂಬ ಅಚ್ಚುಮೆಚ್ಚಾದ ಹಾಡು. ಇದರ ಇನ್ನೊಂದು ಸ್ಲೋವರ್ ವರ್ಷನನ್ನು ಶಂಕರ್ ಮಹಾದೇವನವರು ಹಾಡಿದ್ದಾರೆ. ಆದರೆ ನಾನು ಹಾಡ್ತಿರುವಂಥದ್ದು ದೇಶಪಾಂಡೆಯವರ ಒಂದು ವರ್ಷನ್. हे चंद मकरंद हे चंद हे चंद मकरंद हे चंद हे चंद मकरंद पिया मिलिंद मकरंद पिया मिलिंद मकरंद पिया मिलिंद मकरंद पिया मिलिंद मधु
ಇನ್ನು ಯಾರೋ ಏನೋ ಹೇಳಿದ್ರಾ? ನಂದೀಶ್ವರ ಅಪ್ಪಣೆಯನ್ನು ಕೋರಿ ಇನ್ನೆರಡು ಅತ್ಯದ್ಭುತವಾದ ಗೀತೆಗಳೊಂದಿಗೆ ಇವತ್ತಿನ ನನ್ನ ಸಂಗೀತದ ಸೇವೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಗೀತೆ ಇನ್ನೊಂದು ವಂಡರ್ ಅಂತ ಹೇಳಬಹುದು. ಯಾಕೆ ಇದನ್ನು ವಂಡರ್ ಅಂತ ಹೇಳ್ತೀನಿ ಅಂತಂದರೆ, ಈ ಹಾಡಿನ ಸಾಲುಗಳನ್ನು, ಇಷ್ಟು ಅದ್ಭುತವಾದ ಸಾಲುಗಳನ್ನು ಬರೆದಂಥವರು ಎಸ್ ಕೆ ಕರೀಂ ಖಾನ್ ಅವರು. ಒಬ್ಬ ಮುಸಲ್ಮಾನರು ಒಂದು ದೇವಿಯ ಬಗ್ಗೆ ಇಷ್ಟು ಸುಂದರವಾಗಿ ಹಾಡನ್ನು ಬರೀತಾರೆ ಅಂದರೆ, ಆ ದೇವರಿಗೆ ಸೇವೆಯಷ್ಟೇ ಮುಖ್ಯ, ಭಕ್ತಿ ಒಂದೇ ಮುಖ್ಯ, ಜಾತಿ ಮತ ಇದ್ಯಾವುದು ಮುಖ್ಯ ಅಲ್ಲ ಅನ್ನೋದು ಕಾಣಿಸುತ್ತೆ. ನಾವು ಈ ಥರದ ಮೆಸೇಜನ್ನೇ ನಮ್ಮ ಸುತ್ತಮುತ್ತಲಲ್ಲಿ, ನಮ್ಮ ಪರಿಸರದಲ್ಲಿ ಕೂಡ ಹರಡೋಣ, ಪ್ರೀತಿಯನ್ನು ಹರಡೋಣ ಅಂತ ಹೇಳ್ತಾ, ಇನ್ನೊಬ್ಬರು ಮಹಾನುಭಾವರು ಎಂ ವೆಂಕಟರಾಜು ಅವರು ಇದಕ್ಕೆ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ. ಎಸ್ ಜಾನಕಿ ಅಮ್ಮ ಅವರು ಹಾಡಿರುವ ಈ ಹಾಡನ್ನು ನಾನೀಗ ಹಾಡ್ತಾ ಇದ್ದೇನೆ. ಈ ಹಾಡನ್ನು ಲೈವ್ ಸ್ಟೇಜ್ ಮೇಲೆ ಹಾಡೋದು ಒಂದು ನಿಜವಾದ ಚಾಲೆಂಜ್. ಸರಿ, ಪ್ರಯತ್ನ ಮಾಡ್ತೀನಿ. ತಪ್ಪುಗಳಾದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಂಬಿಡಿ. जय गौरी जगदीश्वरी, जय गौरी जगदीश्वरी, कावुदेन्न कलासागरी, जय गौरी जगदीश्वरी.
ಥ್ಯಾಂಕ್ ಯು. ನಿಮ್ಮ ಈ ಪ್ರೀತಿಗೆ ನಾನು ಚಿರಋಣಿ. ನಾನಾಗಲೇ 2 ಹಾಡು ಅಂತ ಹೇಳಿದೆ, 3 ಹಾಡು ಅಂತ ಹೇಳಬೇಕಿತ್ತು. ನನ್ನ ಟೈಮ್ ಒಳಗೆ ಮುಗಿಸ್ತೀನಿ. ಇನ್ನೆರಡು ಮುಖ್ಯವಾದ ಹಾಡುಗಳು ಉಳಿದು ಹೋಗಿದೆ. ಹಾಂ, ಅದನ್ನು ಅರ್ಧ ಹಾಡಿ ಇದನ್ನು ಹಾಡ್ತೀನಿ. ರಾಮನಿಗೆ ಕೌಸಲ್ಯ, ನನ್ನ ದೊಡ್ಡಪ್ಪ ಡಾಕ್ಟರ್ SPB ಅವರಿಗೆ ಈ ಹಾಡು ಅರ್ಪಣೆ. ತುಂಬ ಕಷ್ಟ ಈ ಹಾಡನ್ನು ಹಾಡೋದು, ಅಂದರೆ ಭಾವುಕಳಾಗ್ಬಿಡ್ತೀನಿ. ಅನಸೂಯೆ ಜೋಗುಳವ ಹಾಡಿ ನಲಿದ ರೀತಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆನೆಂದು ಕರುಣಿಸೋ ದಯಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ഇരുളു മുകിയതേരലി ಹಗಲು ಮೂಡದೇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದೇರಲಿ ಹಗಲು ಮೂಡದೇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿಯ ಅರಿತವನೆಲ್ಲ ಮುಕ್ತಿಯೂ ಬೇಕಿಲ್ಲ. ಭಕ್ತಿಯ ಅರಿತವನೆಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ಶ್ರೀ ವೆಂಕಟೇಶ, ಸಪ್ತಗಿರಿ ವಾಸ. ಇವತ್ತು ಇಲ್ಲಿ ಬಂದು ಇಂತಹ ಒಂದು ಅದ್ಭುತವಾದ ಶ್ರೋತೃಗಳ ಮುಂದೆ ಹಾಡಿದ ನಂತರ ನಾನು ಹೇಳೋದು ಒಂದನೇ, ಆನಂದ ಪರಮಾನಂದ.
ಮತ್ತೊಮ್ಮೆ ಇಷ್ಟೊಂದು ಪ್ರೀತಿಯ ಸುಧೆಯನ್ನು ಹರಿಸಿದ BGUಗೆ ಹಾಗೆ ಇಷ್ಟೊತ್ತು ಕೂತು ನಿಮ್ಮ ಚಪ್ಪಾಳೆಯೇ ನನಗೆ ಜೀವನ, ನಿಮ್ಮ ಚಪ್ಪಾಳೆಯನ್ನು ಕೊಟ್ಟು ನನಗೆ ಪ್ರೀತಿಯನ್ನು ಕೊಟ್ಟಂತಹ ನಿಮ್ಮೆಲ್ಲರಿಗೂ
ತಲೆಬಾಗಿ ವಂದಿಸ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಟ್ ವಾಸ್ ಅ ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ನಮಗೆಲ್ಲ ಗೊತ್ತು ಅರ್ಚನಾ ಮ್ಯಾಮ್ ಅವರು ಆವಾಗಿಂದ ಸುಮಾರು 1.5 ಗಂಟೆ ನಿರಂತರವಾಗಿ ಅದೇ ಜೋಶು ಅದೇ ಆ್ಯಕ್ಟಿವ್ನೆಸ್ನಿಂದ ನಮ್ಮನ್ನೆಲ್ಲ ಭಕ್ತಿ ಮತ್ತು ಸಂಗೀತದ ಸಾಮರಸ್ಯದ ಪಯಣಕ್ಕೆ ನಮ್ಮನ್ನು ಕರೆದೊಯ್ದರು. ಸೊ ಅವರಿಗೆಲ್ಲರಿಗೂ ಹಾಗೆಯೇ ನಮ್ಮ ಮ್ಯೂಸಿಷಿಯನ್ಸ್ ಸ್ವಲ್ಪ ಸುಸ್ತಿಲ್ಲದೆ ಅದೇ ಆ್ಯಕ್ಟಿವ್ನೆಸ್ನಿಂದ ಅರ್ಚನಾ ಉಡುಪ ಮ್ಯಾಮ್ ಅವರನ್ನ ಪ್ರೇರೇಪಿಸುತ್ತಾ ನಮಗೆಲ್ಲರಿಗೂ ಆ ಸಂಗೀತದ ರಸ ಔತಣವನ್ನು ನಮಗೆ ಉಣಬಡಿಸಿದ್ರು. ಸೊ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು ಮ್ಯಾಮ್. ತಮಗೂ ಕೂಡ ತಮಗೆಲ್ಲರಿಗೂ. ಈ ಒಂದು ಅರ್ಚನಾ ಉಡುಪ ಮ್ಯಾಮ್ ರವರ ಒಂದು ಪರ್ಫಾರ್ಮೆನ್ಸನ್ನು ಇವರಿಗೆ ಧನ್ಯವಾದವನ್ನು ಸೂಚಿಸುವುದಕ್ಕೆ ನಮ್ಮ ಬೆಂಗಳೂರು ಗಣೇಶ ಉತ್ಸವದ ಸುಮಾರು 16 ವರ್ಷಗಳ ಕಾಲ ನಿರಂತರವಾಗಿ ಅತ್ಯಂತ ಶ್ರದ್ಧೆಯಿಂದ ಪರಿಶುದ್ಧ ಮನಸ್ಸಿನಿಂದ ಬಹಳ ನಿಷ್ಕಲ್ಮಶತೆಯಿಂದ ತಮ್ಮ ಸೇವೆಯನ್ನು ಗೈಯುತ್ತಿದ್ದಾರೆ. ಹಾಗೇ ಅಲ್ಲದೆ ಇವರು 32 ವರ್ಷಗಳ ಕಾಲ ಶ್ರೀಮರಡಿಯ ಸಾಂಸ್ಕೃತಿಕ ಅಧ್ಯಕ್ಷ ಸ್ಥಾನವನ್ನು ಕೂಡ ಇವರು ನಿಭಾಯಿಸುತ್ತಿದ್ದಾರೆ. ವಯಸ್ಸಾದರೂ ಕೂಡ 18ಯ ಹರೆಯ, ಹಾಗೆ ಅತ್ಯಂತ ಆಕ್ಟಿವ್. ಇವರನ್ನು ಬರಮಾಡಿಕೊಳ್ಳೋಣ. ಇವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸರಸ್ವತಿ ನಂಜುಂಡಯ್ಯ.